ಸರ್ ಫಸ್ಟ್ ಶೋ ಅನ್ನೋದು ತುಂಬಾ ನಮ್ಗೆ ಹಬ್ಬ ಇದ್ದಂಗೆ. ಸಿನಿಮಾ ರಿಲೀಸ್ ಆದಾಗ ನಮ್ಮ ಕ್ಯಾರೆಕ್ಟರ್ ನೋಡಬೇಕು ಅಂತ ಹೇಳಿದಾಗ ಅದು ಜನಗಳ ಮಧ್ಯೆ ನೋಡಬೇಕು ಅನ್ನೋದು ಒಂದು ಹಬ್ಬ ಇದ್ದಂಗೆ. ಆ್ಯಂಡ್ ತನಿಷ್ ಅವ್ರ ಫಸ್ಟ್ ಪ್ರೊಡಕ್ಷನ್ ಆಸ್ ಎ ಪ್ರೊಡ್ಯೂಸರ್ ಆಗಿ ಬರ್ತಾ ಇದ್ದಾರೆ. ಆ್ಯಂಡ್ ಕಲಾವಿದರಾಗ ಪ್ರೊಡ್ಯೂಸರ್ ಆಗಿರ್ಬೇಕಾದ್ರೆ ನಮ್ಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಅದ್ಭುತವಾಗಿ ತೋರಿಸಿದ್ದಾರೆ. ಆ್ಯಂಡ್ ಹರೀಶ್ ಅವರು ಅಷ್ಟೇ ಒಂದು ಕಥೆ ಹೇಳಿದ್ರೆ ಒಂದು ಪ್ರತಿಯೊಂದು ಕ್ಯಾರೆಕ್ಟರ್ ಉಪಯುಕ್ತವಾಗಿರುವಂಥದ್ದು ಕ್ಯಾರೆಕ್ಟರ್ಗಳು. ಸೊ ನಮಗೆ ಅದೆಲ್ಲ ನೋಡಬೇಕು, ನಮಗೂ ಖುಷಿ ಆಗುತ್ತೆ. ಇಷ್ಟು ಒಳ್ಳೆ ರೆಸ್ಪಾನ್ಸ್ ಬಂದಾಗ ಆ್ಯಂಡ್ ಕೋಮಲ್ ಸರ್ ಆ್ಯಕ್ಟಿಂಗು ಸೆಕೆಂಡ್ ಹಾಫ್ ಅದ್ಭುತವಾಗಿ ಬಂದಿದೆ. ಎಲ್ಲರೂ ಅದಕ್ಕೆ ಕನ್ನಡ ಜನತೆಗೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಕೋಣ ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಗೆಲ್ಲಿಸಿ, ಕನ್ನಡ ನಿರ್ಮಾಪಕರನ್ನು ಬೆಳೆಸಿ ಅಂತ ಸರ್ ಆಬ್ವಿಯಸ್ಲಿ ತುಂಬ ಚೆನ್ನಾಗಿರುತ್ತೆ ಸರ್. ಎಲ್ಲರೂ ನಮ್ಮ ಸ್ನೇಹಿತರೆ ಅಲ್ವಾ, ಸೊ ವರ್ಕ್ ಮಾಡ್ಬೇಕಾದ್ರೆ ನಮ್ಗೆ ಇನ್ನೂ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಪ್ರತಿಯೊಬ್ಬರು ಒಂದು ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಸೊ ನಿಮ್ಗೆ ಈ ಕ್ಯಾರೆಕ್ಟರ್ ತಗೋಬೇಕಾದ್ರೆ ನಾವು ಒಂದು ಕಾಲೇಜ್ ಹೋಗ್ಬೋದು, ಎಲ್ಲ ಅದ್ಭುತವಾಗಿರುತ್ತೆ. ಅಲ್ಲೇ ಕಾಲು ಎಳಿತೀವಂತೆ, ಈಗ ಬಂದಾಗ ಇನ್ನೊಂದ್ಸರಿ ಕಾಲು ಎಳಿಲ್ವಾ, ಅದು ಜಾಸ್ತಿನೇ ಇರುತ್ತಲ್ಲ. ಸೊ ಹಾಗಾಗಿ ಅದು ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಎಂಟೈರ್ ಟೀಮ್ ನೋಡಿದಾಗ ಖುಷಿ ಆಗುತ್ತೆ. ಆ್ಯಂಡ್ ತನಿಷ್ ಅವರು ಗೆದ್ದಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಜನಗಳು ಅದನ್ನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.